ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿಯ ಮಣೆಚಂಡೂರು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ತಿಂಡಿ ಸೇವಿಸಿದ ಬಳಿಕ ಸುಮಾರು 15ಕ್ಕೂ ಮಕ್ಕಳು ಅಸ್ವಸ್ಥರಾಗಿರುವ ಘಟನೆ ಆತಂಕಕ್ಕೆ ಕಾರಣವಾಗಿದೆ. ಮಕ್ಕಳಿಗೆ ಅಸ್ವಸ್ಥತೆ ಉಂಟಾಗಲು ನಿಖರ ಕಾರಣವೇನೆಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ತಿಂಡಿ ಸೇವಿಸಿದ ಬಳಿಕ ಕೆಲ ಮಕ್ಕಳಲ್ಲಿ ಅಸ್ವಸ್ಥತೆಯ ಲಕ್ಷಣಗಳು ಕಾಣಿಸಿಕೊಂಡ ಹಿನ್ನೆಲೆ ಶಾಲಾ ಸಿಬ್ಬಂದಿ ತಕ್ಷಣವೇ ಮಕ್ಕಳನ್ನು ಆಸ್ಪತ್ರೆಗೆ ರವಾನಿಸಿ ಚಿಕಿತ್ಸೆ ಕೊಡಿಸುವ ಕ್ರಮ ಕೈಗೊಂಡಿದ್ದಾರೆ. ಸದ್ಯ ಮಕ್ಕಳಿಗೆ ಯಾವುದೇ ಪ್ರಾಣಾಪಾಯವಿಲ್ಲ ಎಂದು ತಾಲೂಕು ಆರೋಗ್ಯ ಅಧಿಕಾರಿ ನವೀನ್ ರವರು ತಿಳಿಸಿದ್ದಾರೆ. ಪೋಷಕರು ಗಾಬರಿ ಪಡುವ ಅಗತ್ಯವಿಲ್ಲ ಎಂದು ಆರೋಗ್ಯ ಇಲಾಖೆ ಮಾಹಿತಿ ನೀಡಿದೆ. ಘಟನೆಯ ಬೆನ್ನಲ್ಲೇ ಆಹಾರದ ಮಾದರಿಯನ್ನ ಪರಿಶೀಲನೆಗಾಗಿ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಸಂಗ್ರಹಿಸಿ ಕಳುಹಿಸಿರುವುದಾಗಿ ತಿಳಿದು ಬಂದಿದ್ದು, ಆಹಾರ ಸೇವನೆಯಿಂದಲೇ ಅಸ್ವಸ್ಥತೆ ಉಂಟಾಗಿದೆಯೇ ಅಥವಾ ಬೇರೆ ಕಾರಣವಿದೆಯೇ ಎಂಬುದು ಪರಿಶೀಲನೆಯ ಬಳಿಕವೇ ಸ್ಪಷ್ಟವಾಗಬೇಕಿದೆ. ಮಕ್ಕಳುಗಳು ತಿಂಡಿ ಮಾಡಿದ ನಂತರ 1-3 ಜನ ಮಕ್ಕಳುಗಳಿಗೆ ಈ ಹೊಟ್ಟೆ ಉರಿ ಈ ಥರ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಂಡು ತದನಂತರ ಕೆಲವರುಗಳು ವಾಮಿಟಿಂಗ್ ಸೆನ್ಸೇಷನ್ ಇದು ಮಾಡಿರೋದ್ರಿಂದ ನಾವು ಮುಂಜಾಗ್ರತಾ ಕ್ರಮವಾಗಿ ಹಾಸ್ಟೆಲ್ಗೆ ನಾವು ಅಲ್ಲಿರ್ತಕ್ಕಂಥ ಶೆಡ್ಗೊಂಡಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರು ಮತ್ತು ಹೆಲ್ತ್ ಇನ್ಸ್ಪೆಕ್ಟ್ರು ಮತ್ತು ಕೆಲವು ಸಿಬ್ಬಂದಿಗಳನ್ನ ಕಳಿಸಿ ನಾವು ಅಲ್ಲಿರ್ತಕ್ಕಂಥ ಏನು ಈ ಹೊಟ್ಟೆ ನೋವು ಮತ್ತು ವಾಮಿಟಿಂಗ್ ಕಂಪ್ಲೇಂಟ್ ಮಾಡ್ತಿದ್ದಂಥ ಮಕ್ಕಳುಗಳನ್ನ ನಾವು ಮುಂಜಾಗ್ರತಾ ಕ್ರಮವಾಗಿ ಸಾರ್ವಜನಿಕ ಆಸ್ಪತ್ರೆ ತುರುವೇಕೆರೆಗೆ ಕರೆಸ್ಕೊಂಡಿದ್ದೀವಿ. ಇಲ್ಲಿ ಅವ್ರಿಗೆ ಏನು ನಾವು ಫಸ್ಟ್ ಏಡ್ ಪ್ರಥಮ ಚಿಕಿತ್ಸೆ ಮಾಡಬೇಕು, ಅವ್ರ ವೈಟಲ್ಸ್ ಎಲ್ಲ ರೆಕಾರ್ಡ್ ಮಾಡಿ ಅವ್ರನ್ನೆಲ್ಲನೂ ಕೂಡ ನಾವು ಎಮರ್ಜೆನ್ಸಿಗೆ ಅಡ್ಮಿಟ್ ಮಾಡಿಕೊಂಡು ನಾವು ಚಿಕಿತ್ಸೆ ಮಾಡ್ತಾಯಿದ್ದೀವಿ. ಒಂದು ವೇಳೆ ಏನಾದರೂ ಅತಿಯಾಗಿ ತೊಂದರೆ ಕಾಣಿಸ್ಕೊಂಡ್ರೆ ನಾವು ಮಕ್ಕಳುಗಳನ್ನ ಹೈಯರ್ ಸೆಂಟರ್ಗಳಿಗೆ ರೆಫರ್ ಮಾಡೋಕ್ಕೆ ಕೂಡ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೀವಿ. ಸಂಬಂಧಪಟ್ಟಂಗೆ ನಾವು ಸ್ಯಾಂಪಲ್ಸ್ಗಳನ್ನ ಕೂಡ ನಾವೀಗ ಆಲ್ರೆಡಿ ಫುಡ್ ಸ್ಯಾಂಪಲ್ನ ಕಲೆಕ್ಟ್ ಮಾಡಿಕೊಂಡು ವಾಮಿಟಿಂಗ್ ಮತ್ತು ಸ್ಟೂಲ್ ಸ್ಯಾಂಪಲ್ನ ಕಲೆಕ್ಟ್ ಮಾಡ್ತೀವಿ. ನಾವು ಅದಕ್ಕೆ ಆರೋಗ್ಯ ಕಾಪಾಡಬೇಕಂತ ಎಲ್ಲ ವ್ಯವಸ್ಥೆನೂ ಕೂಡ ನಾವು ಮಾಡಿದ್ದೀವಿ. ಸರ್, ಮಕ್ಕಳ ಹೇಳಿಕೆ ಪ್ರಕಾರ ತಲೆ ಸುಸ್ತು ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾವ್ರೆ. ಅದು ತಿಂಡಿ ತಿಂದಾದ್ಮೇಲೆ ಈ ಥರ ಆಯಿತು ಅಂತ ಅವರ ಹೇಳಿಕೆ ಮಕ್ಕಳದು. ಹೌದು ಸರ್, ಮಕ್ಕಳು ಹಿಸ್ಟ್ರಿ ಕೊಡ್ತಾ ಇರೋದು ತಿಂಡಿ ತಿಂದು ಸ್ವಲ್ಪ ಹೊತ್ತಲ್ಲಿ ಅವ್ರಿಗೆ ಗ್ಯಾಸ್ಟ್ರಿಕ್ ಥರ, ಈಗಲೂ ಗ್ಯಾಸ್ಟ್ರಿಕ್ ಥರನೇ, ಬೇರೆ ಮೇಜರ್ ಸಿಂಪ್ಟಮ್ಸ್ ಏನು ಹೇಳ್ತಾ ಇಲ್ಲ ಸರ್. ಸುಸ್ತು ಮತ್ತು ಗ್ಯಾಸ್ಟ್ರಿಕ್ ಥರ ಆಗ್ತಿದೆ ಅಂತ. ಈ ಫುಡ್ ಪಾಯ್ಸನ್ ಟೈಪ್ ಆ ಥರ ಏನಾರು ಆಗಿದೆಯಾ? ಅದೇ ಸರ್, ಈಗ ಗ್ಯಾಸ್ಟ್ರೈಟಿಸ್ ಒನ್ ಆಫ್ ದ ಸಿಂಪ್ಟಮ್ಸ್ ಅದು ನೋಡೋಣ ಸರ್. ಅದು ಸ್ಯಾಂಪಲ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ದೀವಿ. ನಂದು ಅದನ್ನು ನಾವು ಟೆಸ್ಟಿಗೆ ಕಳಿಸ್ಕೊಡ್ತೀವಿ ಸರ್. ಸರಿ ಸರ್, ಥ್ಯಾಂಕ್ ಯು ಸರ್. ಸರ್, ಒಂದು 12ರಿಂದ 15 ಜನ ಮಕ್ಕಳುಗಳು. ಥ್ಯಾಂಕ್ ಯು. ವಸತಿ ಶಾಲೆಯಲ್ಲಿ ಮಕ್ಕಳು ದಿನದ ಬಹುಪಾಲು ಸಮಯವನ್ನು ಶಾಲೆಯಲ್ಲೇ ಕಳೆಯುವುದರಿಂದ ಆಹಾರದ ಗುಣಮಟ್ಟ, ಸ್ವಚ್ಛತೆ, ಕುಡಿಯುವ ನೀರು ಹಾಗೂ ಆರೋಗ್ಯ ಸುರಕ್ಷತೆಗೆ ಅತ್ಯಂತ ಹೆಚ್ಚಿನ ಆದ್ಯತೆ ನೀಡಬೇಕಾಗಿದೆ. ಮಕ್ಕಳಿಗೆ ನೀಡುವ ಆಹಾರದ ಗುಣಮಟ್ಟ ಮತ್ತು ತಯಾರಿಕಾ ಪ್ರಕ್ರಿಯೆಯಿಂದ ಸಂಬಂಧಪಟ್ಟ ಅಧಿಕಾರಿಗಳು ಕಟ್ಟುನಿಟ್ಟಾಗಿ ಮೇಲ್ವಿಚಾರಣೆ ಮಾಡಬೇಕೆಂಬ ಒತ್ತಾಯ ಕೇಳಿಬಂದಿದೆ. ಒಂದೇ ಸಮಯದಲ್ಲಿ ಹಲವು ಮಕ್ಕಳು ಅಸ್ವಸ್ಥರಾಗಿರುವ ಹಿನ್ನೆಲೆಯಲ್ಲಿ ಆಹಾರ ತಯಾರಿಕೆ, ಸಂಗ್ರಹಣೆ, ವಿತರಣೆ ಹಾಗೂ ಅಡುಗೆ ಮನೆಯ ಸ್ವಚ್ಛತೆ ಸೇರಿದಂತೆ ಎಲ್ಲ ಅಂಶಗಳ ಸಮಗ್ರ ಪರಿಶೀಲನೆ ಅಗತ್ಯ ಎಂಬ ಅಭಿಪ್ರಾಯವು ವ್ಯಕ್ತವಾಗಿದೆ.